ಗೊಂದಲ ಬರಲು ಕಾರಣ ಅಷ್ಟೇ. ಎಲ್ಲ ಯೋಚನೆಗಳು ಸಮಾನಾಂತರವಾಗಿದ್ದಾಗ ಆ ಮನುಷ್ಯನ ಮನಸ್ಥಿತಿ ಒಂದು ಸ್ಥಿಮಿತದಲ್ಲಿರ್ತದೆ. ಈ ವಿದ್ಯೆಯನ್ನ ಕಲಿಕೆಯನ್ನ ವೃದ್ಧಿ ಮಾಡ್ಕೊಳ್ಬೇಕಿದ್ರೆ ನಾವು ಮನಸ್ಸಿನ ಸ್ಥಿತಿಯನ್ನ ಸಮಾಂತರ ಇಟ್ಕೊಳ್ಬೇಕಾದ್ರೆ ನಾವು ಏಕಾಗ್ರತೆಯನ್ನ ಕಾಪಾಡ್ಕೊಳ್ಬೇಕಾಗತ್ತೆ. ಈ ಏಕಾಗ್ರತೆಯನ್ನ ಕಾಪಾಡ್ಕೊಳ್ಳಿಕ್ಕೆ ಮುಖ್ಯ ಇಂಥ ಪ್ರಾಯದ ಮಕ್ಕಳಲ್ಲಿ ಈ ಒಂದು ಚದುರಂಗ ಸ್ಪರ್ಧೆ ಒಂದು ಪೂರಕ ಪ್ರೇರಣಾ ಶಕ್ತಿಯಾಗಿದೆ. ಯಾಕಂದ್ರೆ ಯಾವುದೇ ಒಂದು ಜೀವನದಲ್ಲಿ ಸಾಧನೆ ಮಾಡಬೇಕಿದ್ರೆ ಪ್ರೇರಣೆ ಮತ್ತು ಪೋಷಣೆ ಎರಡಿದ್ದಾಗ ಮಾತ್ರ ಮುಂದಿನ ಸಾಧನೆಗೆ ಅದು ಹಾದಿ ಆಗ್ತದೆ. ಚೆಸ್ ಎನ್ನುವಂತಹದ್ದು ಬೌದ್ಧಿಕತೆಗೆ ಒತ್ತು ಕೊಡುವಂತಹ ಕ್ರೀಡೆ. ಇವತ್ತು ನಮ್ಮ ವಿದ್ಯಾರ್ಥಿಗಳಲ್ಲಿ ಏಕಾಗ್ರತೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಬಯಸ್ತಾ ಇದ್ದೇವೆ. ನಮ್ಮ ವಿದ್ಯಾರ್ಥಿಗಳಲ್ಲಿ ಏಕಾಗ್ರತೆ ಇದೆ, ಆದ್ರೆ ಆ ಏಕಾಗ್ರತೆ ಎನ್ನುವಂತಹದ್ದು ಇವತ್ತು ಬೇರೆ ಬೇರೆ ಕಡೆಗಳಲ್ಲಿ ಹಂಚಿ ಹೋಗಿರುವುದನ್ನು ನಾವು ಗಮನಿಸ್ತಾ ಇದ್ದೇವೆ. ನಮ್ಮ ಮಕ್ಕಳು ಇವತ್ತು ಬೇರೆ ಬೇರೆ ರೀತಿಯಲ್ಲಿ ತಮ್ಮ ಶೈಕ್ಷಣಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವುದರಲ್ಲಿ ಅವರು ವಿಮುಖರಾಗಿರ್ತಾರನ್ನು ನಾವು ಗಮನಿಸ್ತಾ ಇದ್ದೇವೆ. ಅಂತಹದ್ರಲ್ಲಿ ಇವತ್ತು ಚೆಸ್ ನಂತಹ ಚದುರಂಗದಂತಹ ನಮ್ಮ ಪ್ರಾಚೀನ ಕ್ರೀಡೆ, ಅದರಲ್ಲಿ ಏಕಾಗ್ರತೆಗೆ ಹಾಗೂ ಮೆದುಳಿನ ಒಂದು ಬುದ್ಧಿಮತ್ತೆಗೆ ಅತ್ಯಂತ ಹೆಚ್ಚಿನ ಒತ್ತನ್ನು ಕೊಡುವಂತಹ ಕ್ರೀಡೆ. ಅದರಲ್ಲಿ ನಮ್ಮ ವಿದ್ಯಾರ್ಥಿಗಳು ಹೆಚ್ಚು ಹೆಚ್ಚು ತೊಡಗಿಸಿಕೊಂಡಲ್ಲಿ ಸುಮಾರು 20ಕ್ಕೂ ಮಿಕ್ಕಿ ವರ್ಷಗಳಿಂದ ಈ ಸಂಸ್ಥೆ ಅತ್ಯುನ್ನತ ಶೈಕ್ಷಣಿಕ ಸಾಧನೆಯನ್ನು ಸಾಧಿಸ್ತಾ 100% ಫಲಿತಾಂಶವನ್ನು SSLCಯಲ್ಲಿಯೂ ಕೂಡ ಸಾಧಿಸ್ತಾ ಬಂದಿರುವಂತಹ ಸಂಸ್ಥೆ. ಈಗ ಈ ಸಂಸ್ಥೆಯಲ್ಲಿ ಹೆಚ್ಚಿನ ಸಂಸ್ಥೆಯಲ್ಲಿ ಈಗ ಇವರಲ್ಲಿ PU ವಿದ್ಯಾಭ್ಯಾಸವು ಕೂಡ ಪ್ರಾರಂಭ ಆಗಿದೆ. ಇಲ್ಲಿನ ವಿದ್ಯಾರ್ಥಿಗಳು ಅನೇಕ ಶೈಕ್ಷಣಿಕ, ಕ್ರೀಡಾ ಹಾಗೂ ಪಠ್ಯೇತರ ಚಟುವಟಿಕೆಯಲ್ಲಿಯೂ ಕೂಡ ತೊಡಗಿಸಿಕೊಂಡವರಿದ್ದಾರೆ. ಆದ್ರಿಂದ ಈ ಒಂದು ವಿದ್ಯಾಸಂಸ್ಥೆ ಕಳೆದ 2 ವರ್ಷಗಳ ಹಿಂದೆ ನಮ್ಮ ಕುಂದಾಪುರ ವಲಯ ಮಟ್ಟದ ಕ್ರೀಡಾಕೂಟವನ್ನು ಕೂಡ ಯಶಸ್ವಿಯಾಗಿ ನಡೆಸಿದಂತಹ ಸಂಸ್ಥೆ ಅಂತೇಳಿ ಹೇಳುವುದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಸಂಸ್ಥೆಯ ಉತ್ತರೋತ್ತರ ಅಭಿವೃದ್ಧಿಯಾಗ್ಲಿ, ಇವತ್ತಿನ ಈ ಒಂದು ಕ್ರೀಡಾ ಈ ಚಟುವಟಿಕೆ ಅತ್ಯಂತ ಯಶಸ್ವಿಯಾಗಿ ಯಾವುದೇ ಗೊಂದಲಗಳಿಲ್ಲದೆ ನಡೆಯಲಿ ಅಂತೇಳಿ ಆಶಿಸ್ತಾ, ಈ ಒಂದು ಆತಿಥ್ಯವನ್ನು ವಹಿಸಿರುವಂತಹ ಸಂಸ್ಥೆಯವರಿಗೂ ಹಾಗೂ ಇದರಲ್ಲಿ ಭಾಗವಹಿಸಿದಂತಹ ಎಲ್ಲ ನಮ್ಮ ನಿರ್ವಹಣಾ ತಂಡದವರಿಗೂ ಕೂಡ ಮತ್ತೊಮ್ಮೆ ಯಶಸ್ಸನ್ನು ಕೋರ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಕೃತಜ್ಞತೆಗಳು ಮೇಡಮ್. ಸರಸ್ವತಿ ವಿದ್ಯಾಲಯ ಈ ಭಾಗದಲ್ಲಿ ಸಾಧಾರಣ ಸಿದ್ದಾಪುರ ಅಂತ ಹೇಳಿದ್ರೆ ಅತಿ ಗ್ರಾಮೀಣ ಪ್ರದೇಶ ಹೊಂದಿರುವಂತಹ ದೇಶ. ಸಿದ್ದಾಪುರದ ಆಸುಪಾಸು ಅತ್ಯಂತ ಗ್ರಾಮೀಣವಾದ ಪ್ರದೇಶ. ಈ ಗ್ರಾಮೀಣ ಪ್ರದೇಶದಲ್ಲಿ ಅತ್ಯಂತ ಕಡು ಬಡವರಿರ್ತಾರೆ. ಅಂತ ಬಡ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣ ನೀಡಬೇಕು ಎನ್ನುವ ಉದ್ದೇಶದಿಂದ ಈ ಒಂದು ಸರಸ್ವತಿ ವಿದ್ಯಾಲಯ ಹುಟ್ಟುಕೊಂಡಿದೆ. ಅದೀಗ ಜ್ಞಾನ ಸರಸ್ವತಿಯಾಗಿ ಮೂಡಿ ಬಂದಿದೆ. ಇದು ಈ ಭಾಗದ ವಿದ್ಯಾರ್ಥಿಗಳ ಒಂದು ಭಾಗ್ಯ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಹಾಗೆ ನಮ್ಮ ಜ್ಞಾನ ಸರಸ್ವತಿಯವರು ನಮ್ಮ ಇಲಾಖೆ ಯಾವುದೇ ಒಂದು ಕಾರ್ಯಕ್ರಮ ನೀಡಿದ್ರು ಸಹ ಅದು ಬಹಳ ಚಂದ ರೀತಿಯಲ್ಲಿ ಇಲ್ಲಿಯ ತನಕ ನಡೆಸಿಕೊಟ್ಟಿದ್ದಾರೆ. ಅದು ಪ್ರತಿ ವರ್ಷ ಯಾವುದಾದ್ರೂ ಒಂದು ಕಾರ್ಯಕ್ರಮ ನಾವು ಸರಸ್ವತಿ ವಿದ್ಯಾಲಯಕ್ಕೆ ನೀಡ್ತೇವೆ, ಅದು ಬಹಳ ಚಂದ ರೀತಿಯಲ್ಲಿ ಬಹಳ ಅಚ್ಚುಕಟ್ಟಾಗಿ ಅದನ್ನು ನೆರವೇರಿಸಿಕೊಟ್ಟಂತ ಉದಾಹರಣೆ ಹಿಂದೆ ಹಲವಾರು ಇದೆ. ಕಳೆದ 2 ವರ್ಷದ ಹಿಂದೆ ಒಂದು ತಾಲೂಕು ಮಟ್ಟದ ಕ್ರೀಡಾಕೂಟ ಬಹಳ ಚೆನ್ನಾಗಿ ನಡೆಸಿಕೊಟ್ಟಿದ್ದಾರೆ. ನಾ ಭೂತೋ ನಾ ಭವಿಷ್ಯತ್. ಪ್ರತಿಯೊಂದು ವಿಭಾಗದಲ್ಲಿ ಅದು ಒಳ್ಳೆಯ ಊಟ ಇರಬಹುದು, ತಿಂಡಿ ಇರಬಹುದು, ಅಥವಾ ಕ್ರೀಡೆಯ ಇವೆಂಟ್ಗಳಲ್ಲಿ ಇರಬಹುದು, ಮೈದಾನ ಇರಬಹುದು, ಬಹಳ ಚಂದ ರೀತಿಯಲ್ಲಿ ಸಂಘಟಿಸಿದ ಹೆಮ್ಮೆ ನಮ್ಮ ಸರಸ್ವತಿ ಶಾಲೆಗಿದೆ ಅಂತ ಹೇಳಲಿಕ್ಕೆ ನಮಗೆ ಸಂತೋಷ ಆಗ್ತದೆ. ಕಳೆದ ವರ್ಷ ನಮ್ಮ ಸುಮುಖ ಎಜುಕೇಶನಲ್ ಟ್ರಸ್ಟ್ ಅಡಿಯಲ್ಲಿ ಸರಸ್ವತಿ ವಿದ್ಯಾಲಯ ಅದರ ಅಡಿಗೆ ಬಂತು. ಅದರ ಒಟ್ಟಿಗೆ ಜ್ಞಾನ ಸರಸ್ವತಿ ಪದವಿ ಪೂರ್ವ ಕಾಲೇಜು ಇದರ ಪಕ್ಕದಲ್ಲಿ ಆಚೆ ಕಡೆ ನೀವು ನೋಡಿದರೆ ನಿಮಗೆ ಬೃಹದಾಕಾರವಾಗಿ ಬೆಳೀತಾ ಇದೆ. ಅಲ್ಲಿ ಕಾಲೇಜನ್ನು ಆರಂಭ ಮಾಡಿ ಆಮೇಲೆ ಈ ಭಾಗದ ಮತ್ತು ಹೊರ ಭಾಗದಿಂದ ಬಂದು ಅಭ್ಯಾಸ ಮಾಡ್ತಕ್ಕಂಥವರಿಗೆ ಹಾಸ್ಟೆಲ್ ಫೆಸಿಲಿಟೀಸನ್ನು ಈಗಾಗಲೇ ನಾವು ಆರಂಭ ಮಾಡಿದ್ದೇವೆ. ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗದಲ್ಲಿ ಪದವಿ ಪೂರ್ವ ಶಿಕ್ಷಣವನ್ನು ಈಗಾಗಲೇ ನಾವು ಆರಂಭ ಮಾಡಿದ್ದೇವೆ. ಪ್ರಥಮ PUC ಮತ್ತು ದ್ವಿತೀಯ PUC ಇಲ್ಲಿ ಸುಮಾರು ಹತ್ತಿರ 500 ವಿದ್ಯಾರ್ಥಿಗಳು ಈಗ ನಮ್ಮಲ್ಲಿ ಓದ್ತಾ ಇದ್ದಾರೆ. ಕರ್ನಾಟಕದ ಬೇರೆ ಬೇರೆ ಮೂಲೆಗಳಿಂದ ಸುಮಾರು 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹಾಸ್ಟೆಲಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಕುಂದಾಪುರ ತಾಲೂಕಿನಲ್ಲಿ ಒಂದು ಸಮೃದ್ಧವಾದಂಥ ಒಂದು ಪರಿಪೂರ್ಣವಾದಂತಹ ಒಂದು ದೊಡ್ಡ ಮಟ್ಟದ ಸಂಸ್ಥೆಯನ್ನು ಕಟ್ಟಬೇಕು ಅನ್ನುವಂಥ ಒಂದು ದೊಡ್ಡ ಕನಸನ್ನು ಇಟ್ಟುಕೊಂಡು ಈ ಜ್ಞಾನ ಸರಸ್ವತಿ ಮತ್ತು ಸುಮುಖ ಎಜುಕೇಶನಲ್ ಟ್ರಸ್ಟ್ ಆರಂಭಗೊಂಡಿದೆ. ಅದು ಎಷ್ಟರ ಮಟ್ಟಿಗೆ ನಾವು ಅದಕ್ಕೆ ತಯಾರಿಯನ್ನು ಈಗ ಮಾಡ್ತಾ ಇದ್ದೇವೆ ಅಂತಂದರೆ, ಬಹುಶಃ ಇನ್ನೊಂದು 2 ವರ್ಷಗಳಲ್ಲಿ ನೀವು ಜ್ಞಾನ ಸರಸ್ವತಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸಿಗೆ ಬಂದರೆ
ಸುಮಾರು ಒಂದು 3,500 ಮಕ್ಕಳು ಇಲ್ಲಿ ಓದಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಕೆಲಸವನ್ನ ಅತ್ಯಂತ ಪ್ರಾಮಾಣಿಕತೆಯಿಂದ ಮಾಡ್ತಾ ಇದ್ದೇವೆ. ನಾವೆಲ್ಲರೂ ಸೇರಿ ನಮ್ಮ ಮುಂದಿನ ದಿನಗಳಲ್ಲಿ ಇತ್ತೀಚೆಗೆ ಸ್ವಲ್ಪ ಕ್ರೀಡೆಗೆ ಒಲವು ಬೆಳೀತಾ ಇದೆ, ಅದು ಸಾಲದು. ನಾವು ಇನ್ನೂ ಎತ್ತರಕ್ಕೆ ನಮ್ಮ ದೇಶ ಕ್ರೀಡೆಯಲ್ಲೂ ಕೂಡ ನಾವು ಮುಂದೆ ಸಾಗಬೇಕು. ಆ ನಿಟ್ಟಿನಲ್ಲಿ ನಮ್ಮಂಥ ಸಂಸ್ಥೆಗಳು ನಾವೆಲ್ಲರೂ ಸೇರಿ ಹೇಗೆ ನಾವು ಶಿಕ್ಷಣಕ್ಕೆ ಒತ್ತು ಕೊಡ್ತೇವೋ, ತುಂಬ ಒಳ್ಳೆ ಆಟ ಆಡುವಂತಹ ಮಕ್ಕಳು, ಅವರ ಆಟ, ಅವರ ಅಭಿರುಚಿಗೂ ಕೂಡ ನಾವೆಲ್ಲರೂ ಸೇರಿ ಮಹತ್ವವನ್ನು ನೀಡೋಣ. ಅವರನ್ನ ಮುಂದಿನ ದಿನಮಾನಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ದೇಶ ಕ್ರೀಡೆಯಲ್ಲಿ ಅಗ್ರಸ್ಥಾನಿಯಾಗುವ ಹಾಗೆ ನಾವೆಲ್ಲ ಆ ನಿಟ್ಟಿನಲ್ಲಿ ಆಲೋಚನೆ ಮಾಡೋಣ. ಮುಂದಿನ ಹಂತಗಳಲ್ಲಿಯೂ ಕೂಡ ಗೆದ್ದು ನೀವು ಕಲ್ತಿರ್ತಕ್ಕಂಥ ಶಾಲೆಗೂ ಹಾಗೂ ಊರಿಗೂ ನೀವು ಆ ಕೀರ್ತಿಯನ್ನ ತನ್ನಿ, ನಿಮ್ಮ ಹೆತ್ತವರಿಗೂ ಕೂಡ ಕೀರ್ತಿಯನ್ನ ತರಬೇಕು. ಜೊತೆಗೆ ಓದುವುದನ್ನು ಕೂಡ ಮೈಗೂಡಿಸಿಕೊಂಡ್ರೆ ನಿಮ್ಮ ಜೀವನ ಅತ್ಯಂತ ಯಶಸ್ವಿ ಆಗ್ತದೆ ಅನ್ನುವಂತ ಮಾತನ್ನ ಈ ಸುಸಂದರ್ಭದಲ್ಲಿ ಹೇಳ್ತಾ, ವ್ಯವಸ್ಥೆಯಲ್ಲಿ ಸಣ್ಣ ಪುಟ್ಟ ದೋಷಗಳಿದ್ರೆ ಎಲ್ಲರೂ ಸುಧಾರಿಸ್ಕೊಳ್ಬೇಕು. ನಿಮ್ಮೆಲ್ಲರ ಸಹಕಾರ ಇನ್ನು ಮುಂದೆಯೂ ಕೂಡ ಹೀಗೆ ಇರಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.